ಅಜ್ಜಿ ಇನ್ನೂ ಯಾಕೆ ಕಾಯ್ತಾ ಕೂರ್ಬೇಕು? ಏಜೆ ಶ್ವೇತನ್ ಕೈಗೆ ಮೆಹಂದಿ ಹಾಕಿದಾರ ಅಂದಮೇಲೆ ಮುಂದಿನ ಶಾಸ್ತ್ರನ ಮುಂದುವರ್ಸ್ಬೋದಲ್ವಾ? ನೋಡಿ ನೋಡಿ, ನೀವು ಹೀಗೆಲ್ಲ ಮಾತಾಡೋದು ಸರಿ ಇರಲ್ಲ. ನನ್ನ ಮಗಳು ಅವ್ರ ಹತ್ರ ಮಾತಾಡಕ್ಕೆ ಹೋಗಿದ್ದಾಳೆ, ಮೊದಲು ಅವಳು ಬರಲಿ. ಅಲ್ಲಿ ಏನೇ ಮಾತಾಗಿದ್ರು ಅದು ವ್ಯರ್ಥ ಅನ್ನೋದು ನಮಗೆ ಗೊತ್ತಿದೆ. ಮೆಹಂದಿ ದಿನಾನೇ ಇಷ್ಟೊಂದು ಆಟ ಆಡ್ದೋಳ್ಗೆ ಈ ಮನೆ ಜವಾಬ್ದಾರಿನ ನಿಭಾಯಿಸೋ ಅರ್ಹತೆ ಯೋಗ್ಯತೆ ಇಲ್ಲ ಅನ್ನೋದು ಏಜೆಗೆ ಗೊತ್ತಾಗಿದೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಲೀಲಾ ಕೈನಲ್ಲಿ ಏನೂ ಆಗಲ್ಲ ಅನ್ನೋದು ಸಾಬೀತಾಯ್ತು. ಅವಳಿಂದ ಆಗೋದು ಬರೀ ಎಡವಟ್ಗಳು ಮಾತ್ರ. ಅಂತ ಎಡವಟ್ ಹುಡುಗಿ ಏಜೆ ಸಾಮ್ರಾಜ್ಯ ನಿಭಾಯಿಸೋದಕ್ಕಂತೂ ಸಾಧ್ಯನೇ ಇಲ್ಲ. ಹೌದು, ಅದಕ್ಕೆಲ್ಲ ಶ್ವೇತನೇ ಸರಿಯಾದ ಹುಡುಗಿ. ನಮಗೆಲ್ಲ ಅತ್ತೆಯಾಗಿ ಬರೋ ಯೋಗ್ಯತೆ ಇರೋದು ಅದು ಶ್ವೇತನಿಗೆ ಮಾತ್ರ. ನೋಡಿ, ನೀವ್ ಯಾರನ್ನೂ ಹೊಗಳೋ ನೆಪದಲ್ಲಿ ನಮ್ಮ ಅಕ್ಕನ್ನ ದೂರ್ಬೇಡಿ. ನಮ್ಮ ಅಕ್ಕ ಮನ್ಸು ಮಾಡಿದ್ರೆ ಅವಳಿಂದ ಎಲ್ಲ ಆಗುತ್ತೆ. ಹೌದು ಹೌದು, ನೋಡ್ತಿದೀವಲ್ಲಮ್ಮ ಏನೇನಾಯ್ತು ಅಂತ. ಅಜ್ಜಿ, ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಏನೇನ್ ಶಾಸ್ತ್ರಗಳು ನಡಿಬೇಕಿತ್ತೋ ಎಲ್ಲ ನಡೀಲಿ. ನೋಡಿಮ್ಮ, ಒಂದು ಸ್ವಲ್ಪ ತಾಳ್ಮೆ ತಗೊಂಡು ಮಾತಾಡಿ. ಮದುವೆ ಏನಾದರೂ ನಿಂತು ಹೋದ್ರೆ ಜನ ನಮ್ಮ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾರೆ. ನಿಂತೋದ್ರೆ ಅನ್ನೋ ಮಾತು ಯಾಕ್ರಿ? ನಿಂತೋಗಕ್ಕೆ ನಾನ್ ಬಿಡಲ್ಲ. ಈ ವಿಷಯದಲ್ಲಿ ನಾನ್ ಕೆಟ್ಟೋಳಾಗ್ಬೇಕಾಗುತ್ತೆ. ಏನೋ ದೊಡ್ಡ ಮನೆ ಸಂಬಂಧ, ಮಾತಾಡಬಾರ್ದು ಅಂತ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಹಾಗಂತ ಇವರು ಮನ್ಸೋ ಇಚ್ಛೆ ನಿರ್ಧಾರ ತಗೋಬಹುದಾ? ಕೌಸಲ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಿ, ಏಜೆ ಈ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಗಳೇ ಆಗಿರ್ತಾಳೆ ಹೊರತು ಬೇರೆ ಇನ್ಯಾರೂ ಅಲ್ಲ. ಅವಳು ಮಾಡೋ ಎಡವಟ್ಟುಗಳೇ ನಿಮ್ಮನ್ನ ಈ ಸ್ಥಿತಿಗೆ ತಂದಿದೆ ಅಷ್ಟೇ ಹೊರತು ನಮ್ಮ ಶ್ರೀಮಂತಿಕೆ ಆಗ್ಲಿ ನಮ್ಮ ದೊಡ್ಡಸ್ತಿಕೆ ಆಗ್ಲಿ ಅಲ್ಲ. ನೋಡಿಮ್ಮ, ಯಾರೇ ಆದರೂ ಹುಟ್ಟುತ್ತಾನೆ ಮಾತುಗಳನ್ನು ಕಲ್ತ್ಕೊಂಡು ಬಂದಿರಲ್ಲ. ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿ ಅದನ್ನ ತಿದ್ದುಕೊಂಡು ಬದುಕೋದನ್ನ ಕಲ್ತ್ಕೋತಾರೆ. ನನ್ನ ಮಗಳು ಮುಂದೆ ಈ ಮನೆಗೆ ತಕ್ಕ ಹಾಗೆ ನಡ್ಕೋತಾಳೆ. ಆದ್ರೆ ಅವಳು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳಿಂದ ಈ ಮದುವೆನೇ ಕೆಡುವ ಮಾತಾಡಬೇಡಿ. ಏನು ಚಿಕ್ಕ ತಪ್ಪ? ನಿಮ್ಮ ಮಗಳು ಮಾಡಿರೋದು ಚಿಕ್ಕ ತಪ್ಪಂತ ಹೇಳ್ತಿದ್ದೀರಾ? ಮೆಹಂದಿ ಫಂಕ್ಷನ್ ದಿನಾನೇ ಓಡ್ ಹೋಗಿದ್ದಾಳೆ ಅಂದಮೇಲೆ ಇನ್ ಮದ್ವೆ ದಿನ ಇರ್ತಾಳೆ ಅಂತ ಏನ್ ಗ್ಯಾರಂಟಿ? ನಮ್ಮ ಮಗಳು ಹೀಗೆ ಅಂತ ಗೊತ್ತಿದ್ದು ಅವಳ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡ್ರಿ. ಈಗ ಅವಳು ಯಾವಳ ಬಂದಿದ್ದಾಳೆ ಅಂತ ನನ್ನ ಮಗಳನ್ನ ಬೇಡ ಅಂತ ಇದ್ದೀರಾ? ಇವಳು ಬಂದಿದ್ದಕ್ಕೆ ತಾನೆ ನನ್ನ ಮಗಳನ್ನ ಬೇಡ ಅಂದಿದ್ದು, ಅವಳ ಕೈಗೆ ಮೆಹಂದಿ ಹಾಕಿದ್ದು. ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ಅಮ್ಮ ನಿಲ್ಸಿ. ಅಮ್ಮ, ಈ ಮದ್ವೆ ನಡೆಯುತ್ತೆ. ಆದ್ರೆ ನನ್ನ ಜೊತೆ ಅಲ್ಲ. ಇವತ್ತಿಗೆ ಈ ಮನೆಗೂ ನನಗೂ ಸಂಬಂಧ ಮುಗೀತು. ಬನ್ನಿ ಹೊರಡೋಣ. ಅಲ್ಲಮ್ಮ ಲೀಲಾ, ಇನ್ನೇನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಹೆಚ್ಚೊತ್ತಿಲಿರೋದು ಬೇಡ. ಬನ್ನಿ ಹೋಗೋಣ. ಲೀಲಾ, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಾಯ್ತಲ್ವಾ? ಇನ್ನೇನೇ ಮಾತಾಡೋದಿದ್ರು ಯಾಕೆ ಹೀಗೆ ಮಾಡ್ದೆ, ಏನ್ ಮಾಡ್ದೆ ಅದನ್ನೆಲ್ಲ ನಿಮ್ ಮನೆಗೆ ಹೋಗಿ ನಿಮ್ ಮಗಳನ್ನ ಕೇಳಿ. ಇಲ್ಲಿದ್ದು ನಡೆಯೋ ಕಾರ್ಯಗಳಿಗೆ ತೊಂದರೆ ಕೊಡಬೇಡಿ. ಕೆಲ್ಸಲ್ಲದ ಕಾರಣ ಕೊಟ್ಕೊಂಡು ನನ್ನ ಮಗಳ ಜೀವನನ ಹಾಳು ಮಾಡಿದ್ದೀರಲ್ಲ, ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ನಮ್ಮ ಮನೆ ಮರ್ಯಾದಿನ ಬೀದಿಗೆ ತಂದಿದ್ದೀರಲ್ವಾ? ನಿಮ್ಮ ಮನೆ ಮುರಿದು ಬಿಡೋ ದಿನ ನಾನು ಕಣ್ಣಾರೆ ನೋಡ್ತೀನಿ. ನೆನ್ಪಿಟ್ಕೊಳ್ಳಿ, ನನ್ನ ಮಗಳ ಜೀವನ ಜೊತೆ ಆಟ ಆಡಿದ್ದ ನಿಮ್ಮ ಜೀವನ ಖಂಡಿತ ಉದ್ಧಾರ ಆಗಲ್ಲ. ಉದ್ಧಾರ ಆಗಕ್ಕೆ ಸಾಧ್ಯನೂ ಇಲ್ಲ. ಬನ್ರಿ. ಲೀಲಾ,
ನಿಂತ್ಕೊಳಮ್ಮ. ಏಜೆ ಏನ್ ಹೇಳಿದ್ರು? ಲೀಲಾ ಬಾಗಿಲು ತೆಗಿಯಮ್ಮ. ಬೇಜಾರು ಮಾಡ್ಕೋಬೇಡ ಲೀಲಾ, ಇಷ್ಟೇ ಜೀವನ ಅಲ್ಲ. ಅಕ್ಕ ಬಾಗ್ಲು ತೆಗಿ ಅಕ್ಕ. ಯಾವಾಗ್ಲೂ ನೀನ್ ನನಗ್ ಧೈರ್ಯ ಹೇಳ್ತಿದ್ದೆ, ಇವಾಗ ನೀನೇ ಈ ತರ ಮಂಕ ಕೂತ್ರೆ ನಾವೇನ್ ಮಾಡ್ಬೇಕು ಅಕ್ಕ? ಲೀಲಾ ಏನಮ್ಮ ಮಾಡೋದು? ಅವಳು ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ಬಿಟ್ಟಾಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಅವಳಿಗೊಂದು ಫೋನ್ ಮಾಡಮ್ಮ. ಅವಳ ಜೊತೆ ನಾವಿದ್ದೀವಿ ಅಂತ ಹೇಳಮ್ಮ. ಅವಳ ಜೊತೆ ಮಾತಾಡೋಣ. ಫೋನ್ ಮಾಡು. ಸರಿಯಪ್ಪ. ಅಕ್ಕ ಬಾಗ್ಲು ತೆಗಿ ಅಕ್ಕ. ಅಪ್ಪ, ಅಕ್ಕ ಕಾಲ್ ರಿಸೀವ್ ಮಾಡ್ತಿಲ್ಲ. ಲೀಲಾ ಯಾಕೆ ಹಾಗೆ ಬಾಗಿಲು ಬಡಿತಾ ಇದ್ದೀರಾ? ಅವಳಂಥದ್ದೇನು ಮಾಡ್ಕೊಳಲ್ಲ ಬಿಡಿ. ಅವಳು ಮಾಡಿರೋ ಎಡವಟ್ಟಿಂದ ನಾವೇನಾದ್ರೂ ಮಾಡ್ಕೊಳ್ತೀವಿ ಅಷ್ಟೇನೆ. ಕೌಸಲ್ಯ, ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ? ಮೊದಲೇ ಬೇಜಾರಾಗಿರುವ ಆ ಮಗು ಮನಸ್ಸಿಗೆ ಮಗಳೇ, ಯಾಕಮ್ಮ ಹೀಗೆಲ್ಲ ಮಾಡ್ತೀಯ? ನಿನಗೇನು ಆಗಿಲ್ಲ ತಾನೆ? ಹೇಳಿದ್ನಲ್ಲ ರೀ, ಅವಳೇನು ಮಾಡ್ಕೊಳಲ್ಲ ಅಂತ. ಆದರೆ ಅವಳಿಂದಾಗಿ ನಾವಿಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಲೀಲಾ, ನಿಜ ಹೇಳು, ಏನು ನಡೀತು ಅಲ್ಲಿ? ನೀನೆಲ್ಲಿಗೆ ಹೋಗಿದ್ದೆ? ಆಮೇಲೆ ಆ ಏಜೆ ಜೊತೆ ಹೇಗೆ ಬಂದೆ? ಏಜೆ ಯಾಕೆ ಮದುವೆ ಬೇಡ ಅಂದ್ರು? ಕೌಸಲ್ಯ, ಈಗಲೇ ಅದನ್ನೆಲ್ಲ ಕೇಳಬೇಕಾ? ಸ್ವಲ್ಪ ಹೊತ್ತು ಅವಳು ಪಾಡಿಗೆ ಅವಳನ್ನು ಬಿಟ್ಬಿಡೋಣ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಾಡೆ, ಏನು ನಡೀತು ಅಲ್ಲಿ? ಇಲ್ಲಮ್ಮ, ಇನ್ನಿಮ್ಮಿಂದ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಅಲ್ಲೇನು ನಡೀತು ಅಂತ ಇಂಚಿಂಚಾಗಿ ಹೇಳ್ತೀನಿ.